ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬೆಳ್ಳಂಬೆಳಗ್ಗೆ ಗೃಹಲಕ್ಷ್ಮಿಗೆ ಬಂತು 2 ಭರ್ಜರಿ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 14ನೇ ಕಂತಿನ ಹಣ 200 ರೂಪಾಯಿ ಹಣ ಜಮಾ ಆಗಿದೆ. ಹೌದು, ನಿನ್ನೆ 14ನೇ ಕಂತಿನ ಹಣ ಜಮಾ ಆಗಿದೆ. ಹೌದು, ನಿನ್ನೆಯಿಂದ ರಾಜ್ಯದ ಗೃಹಿಣಿಯರಿಗೆ ಗೃಹಲಕ್ಷ್ಮಿ ಯೋಜನೆಯ 14ನೇ ಕಂತಿನ ಹಣ ಜಮಾ ಆಗಲು ಶುರು ಆಗಿದೆ. ಹೌದು, 13ನೇ ಕಂತಿನ ಹಣವನ್ನು ಪಡೆದು 14ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಿದ್ದವರಿಗೆ ಕೊನೆಗೂ ಭರ್ಜರಿ ಗುಡ್ ನ್ಯೂಸ್ ಇಲ್ಲಿದೆ. ಹೌದು, 14ನೇ ಕಂತಿನ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಿದ್ದವರು ಈಗ 14ನೇ ಕಂತಿನ ಹಣ ಬಂದಿದೆ ಅಂತ ಅನೇಕ ವೀಕ್ಷಕರು ಮಹಿಳೆಯರು ಕಮೆಂಟ್ ಮಾಡ್ತಿದ್ದಾರೆ. ಹೌದು ಸ್ನೇಹಿತರೆ, ಸೊ ನೀವಿಲ್ಲಿ ನೋಡಬಹುದು, ಅನೇಕ ಜನ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ 14ನೇ ಕಂತಿನ ಹಣ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗಿದೆ ಅಂತ ಕಮೆಂಟ್ ಮಾಡ್ತಾನೆ ಇದ್ದೀರಾ. ಸೊ ಈ 14ನೇ ಕಂತಿನ 200 ರೂಪಾಯಿ ಹಣ ಯಾರಿಗೆಲ್ಲ ಬಂದಿದೆ, ಯಾರಿಗೆಲ್ಲ ಬಂದಿಲ್ಲ, ಹಾಗೇನೆ ನಿನ್ನೆ ಎಷ್ಟು ಜನ ಮಹಿಳೆಯರಿಗೆ 14ನೇ ಕಂತಿನ ಹಣ ಅವರ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗಿದೆ, ಹಾಗೇನೆ ಇವತ್ತು ಯಾವ ಜಿಲ್ಲೆಗಳಿಗೆ ಜಮಾ ಆಗುತ್ತೆ, ಹಾಗೇನೆ ಇನ್ನು ಏನೇನು ಹೊಸ ಅಪ್ಡೇಟ್ಸ್ಗಳು ಬಂದಿವೆ ಅದೆಲ್ಲನೂ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಒತ್ತಿ. ಸೊ ನಾನು ಯಾವುದೇ ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು. ಹಾಗೆಯೇ ಅನೇಕ ಜನ ವಿಡಿಯೋವನ್ನು ನೋಡ್ತಿದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕೆಂದರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಆಗಿ ಸಿಗ್ತಾ ಹೋಗುತ್ತೆ. ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 14ನೇ ಕಂತಿನ ಹಣ ಜಮಾ ಆಗಿರುವ ಬಗ್ಗೆ ನೋಡೋಕ್ಕಿಂತ ಮುಂಚೆ 13ನೇ ಕಂತಿನ ಹಣ ಬಂದಿಲ್ಲ ಅಂತ ಬೇಜಾರಲ್ಲಿ ಇದ್ದವರಿಗೆ ಇಲ್ಲಿದೆ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಇಷ್ಟು ದಿನ ಯಾವೆಲ್ಲ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ 13ನೇ ಕಂತಿನ ಹಣ ಬಂದಿಲ್ಲ ಅಂತ ಇದ್ದವರಿಗೆ ಅವರಿಗೆ ನಿನ್ನೆ ಕೆಲವಷ್ಟು ಮಂದಿಗೆ 200 ರೂಪಾಯಿ ಹಣ ಜಮಾ ಆಗಿದೆ. ಹೌದು, ಇಷ್ಟು ದಿನ IT ಮತ್ತು GST ಅಂತ ಶೋ ಆಗ್ತಿದ್ದ ಮಹಿಳೆಯರಿಗೆ 13ನೇ ಕಂತಿನ ಹಣ ಅವರ ಬ್ಯಾಂಕ್ ಅಕೌಂಟ್ಗೆ ಬಂದಿರಲಿಲ್ಲ. ಆದರೆ ಅವರು GST ಮತ್ತು ITಯನ್ನು ಪೇ ಮಾಡ್ತಿರ್ಲಿಲ್ಲ. ಆದರೂ ಕೂಡ ಅವರದ್ದು ಇನ್ಕಮ್ ಟ್ಯಾಕ್ಸ್ ಮತ್ತು GST ಪೇ ಅಂತ ಶೋ ಆಗ್ತಿತ್ತು. ಆದರೆ ಅದೆಲ್ಲನೂ ಇಶ್ಯೂ ಇತ್ತು, ಅದೆಲ್ಲನೂ ಕ್ಲಿಯರ್ ಮಾಡಿ ಯಾರು IT ಮತ್ತು GSTನೂ ಪೇ ಮಾಡ್ತಿಲ್ಲ ಅವರಿಗೆ ನಿನ್ನೆ 13ನೇ ಕಂತಿನ ಹಣ 200 ರೂಪಾಯಿ ನಿನ್ನೆ ಅಂದರೆ 14ನೇ ತಾರೀಕಿಗೆ ಅವರ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗಿದೆ ಸ್ನೇಹಿತರೆ. ಸೊ ಇದೊಂದು ಮೊದಲನೆಯ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಎರಡನೇ ಗುಡ್ ನ್ಯೂಸ್ ಅದೇನಪ್ಪ ಅಂದರೆ ನಿನ್ನೆಯಿಂದ 14ನೇ ಕಂತಿನ ಹಣ ಬಿಡುಗಡೆ ಆಗಲು ಶುರು ಆಗಿದೆ. ಹೌದು, ಇಲ್ಲಿ ನೀವು ನೋಡಬಹುದು, ಅನೇಕ ಜನ ಮಹಿಳೆಯರು ವೀಕ್ಷಕರು 14ನೇ ಕಂತಿನ ಹಣ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಬಂದಿದೆ ಅಂತ ಕಮೆಂಟ್ ಮಾಡ್ತಿದ್ದಾರೆ. ಹೌದು, ನಿನ್ನೆಯಿಂದ ಗೃಹಲಕ್ಷ್ಮಿ ಯೋಜನೆಯ 14ನೇ ಕಂತಿನ ಹಣ ಜಮಾ ಆಗಲು ಶುರುವಾಗಿದೆ. ಸೊ ಈಗ ಈ 14ನೇ ಕಂತಿನ ಹಣ ಯಾವ ಜಿಲ್ಲೆಗಳಿಗೆ ಮೊದಲು ಜಮಾ ಆಗಲು ಶುರುವಾಗಿದೆ ಅಂದರೆ, ಸೊ ಇಲ್ಲಿ ಕೇವಲ ಸ್ವಲ್ಪ ಜಿಲ್ಲೆಗಳಿಗೆ ಮಾತ್ರ ಈ 14ನೇ ಕಂತಿನ ಹಣ ಜಮಾ ಆಗಿದೆ. ಅಂದರೆ 14ನೇ ಕಂತಿನ ಹಣ ಸರ್ಕಾರವು ಹಂತವಾಗಿ ಜಿಲ್ಲಾವಾರು ಎಲ್ಲ ಜಿಲ್ಲೆಗಳ ಮಹಿಳೆಯರಿಗೆ ಬಿಡುಗಡೆ ಮಾಡ್ತಾರೆ ಸ್ನೇಹಿತರೆ. ಆದರೆ ನಿನ್ನೆ ಸ್ವಲ್ಪ ಜಿಲ್ಲೆಗಳಿಗೆ ಮಾತ್ರ ಈ 14ನೇ ಕಂತಿನ ಹಣ ಜಮಾ ಆಗಿದೆ. ಅಂದರೆ ಯಾವ ಜಿಲ್ಲೆಗಳಿಗೆ ನಿನ್ನೆ ಜಮಾ ಆಗಿದೆ ಅಂದರೆ ಸ್ನೇಹಿತರೆ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಸೊ ಹೀಗೆ ಬೆಂಗಳೂರಿನ ಸುತ್ತಮುತ್ತಲು ಇರುವ ಕೆಲ ಜಿಲ್ಲೆಗಳಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ 14ನೇ ಕಂತಿನ ಹಣ ಜಮಾ ಆಗಿರುವಂತದ್ದು. ಯಾರಿಗೆಲ್ಲ ಯಾವ ಜಿಲ್ಲೆಗಳಿಗೆ ಈ 14ನೇ ಕಂತಿನ ಹಣ ಜಮಾ ಆಗುತ್ತೆ ಅಂದರೆ, ಇನ್ನು ಬಾಕಿ ಉಳಿದಿರುವ ಜಿಲ್ಲೆಗಳಿಗೆ ಇವತ್ತು ಜಮಾ ಆಗುತ್ತೆ. ಅಂದರೆ ಎಲ್ಲ ಜಿಲ್ಲೆಗಳಿಗೂ ಒಟ್ಟಿಗೆ ಜಮಾ ಆಗುತ್ತಾ ಅಂದರೆ ಇಲ್ಲ ಸ್ನೇಹಿತರೆ, ಹಂತವಾಗಿ ಜಿಲ್ಲೆವಾರು ಇವತ್ತು ಮತ್ತು ನಾಳೆ ನಾಡಿದ್ದು ಹೀಗೆ ಹಂತವಾಗಿ 14ನೇ ಕಂತಿನ ಹಣ ಜಮಾ ಆಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ನಿನ್ನೆ ಯಾರಿಗೆಲ್ಲ 14ನೇ ಕಂತಿನ ಹಣ ಬಂದಿಲ್ಲ ಅಂತ ಬೇಜಾರಲ್ಲಿ ಇದ್ದವರಿಗೆ ಇವತ್ತು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಜಮಾ ಆಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಸೊ ಇವತ್ತು ಸ್ವಲ್ಪ ಜನರ ಬ್ಯಾಂಕ್ ಅಕೌಂಟಿಗೆ ಜಮಾ ಆಗುತ್ತೆ. ಇನ್ನು ಬಾಕಿ ಉಳಿದ ಮಹಿಳೆಯರಿಗೆ ನಾಳೆ ಮತ್ತು ನಾಡಿದ್ದು ಜಮಾ ಆಗಲು ಶುರುವಾಗುತ್ತೆ ಸ್ನೇಹಿತರೆ. ಸೊ ಯಾರಿಗೆಲ್ಲ 14ನೇ ಕಂತಿನ ಹಣ ಬಂದಿದೆ, ಸೊ ನಿಮ್ಮ ಊರಿನ ಹೆಸರು ಹಾಕಿ ಹಣ ಬಂದಿದೆ ಅಂತ ಕಮೆಂಟ್ ಮಾಡಬಹುದು ಸ್ನೇಹಿತರೆ. ಸೊ ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ 14ನೇ ಕಂತಿನ ಬಗ್ಗೆ ಬಂದಿರುವ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿಯಾಗಿರುತ್ತೆ ಸ್ನೇಹಿತರೆ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಯಾವೆಲ್ಲ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆದಿದ್ದಾರೋ ಅಂತ ಮಹಿಳೆಯರಿಗೆ ನಿಮ್ಮ ಫೇಸ್ಬುಕ್, ವಾಟ್ಸಪ್ ಮೂಲಕ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆಯೇ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳಿಗೆ ಕೂಡಲೇ PKV ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.